ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಚೆಂದಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ಪೂಜೆ ಮಾಡ್ತಾವ್ರೆ. ಇವರು ಪೂಜೆ ಕೊಟ್ಟಿದ್ದೀನಿ, ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿದ್ರಲ್ಲ, ನಾಗರುಗಳು, ಜೋಡಿ ನಾಗರುಗಳು, ಗಂಡ ಹೆಂಡತಿ ನಾಗರುಗಳು. ನೋಡಿ, ಇಲ್ಲಿ ಅವರು ಸುಮಾರು ದಿನಗಳಿಂದ ನನಗೆ ಕರೆ ಮಾಡ್ತಾಯಿದ್ರು. ನಮಗೆ ಆ ದೋಷ ಐತೆ, ಈ ದೋಷ ಐತೆ, ನಮಗೆ ಕಷ್ಟದಲ್ಲಿದ್ದೀರಿ, ನಮ್ಮೊಂದು ಪರಿಹಾರ ಬರಬೇಕು ಅಂತ ಅವರು ಕೇಳಿದ್ರಾಗ ನಾನು ನೋಡಿ, ನಾಗರುಗಳು ಅಲ್ಲಿ ರಾಗಿ ಮರ ಐತೆ ನೋಡಿ. ಇದು ಬೇವಿನ ಮರ ಐತೆ, ಬೇವಿನ ಮರ ಕಾಣಿಸ್ತಾ ಇದೆಯಲ್ಲ, ಇದು ಬೇವಿನ ಮರ, ಅದು ರಾಗಿ ಮರ, ಇದು ಬೇವಿನ ಮರ. ಅಲ್ಲಿ ಸೆಂಟ್ರಲ್ಲಿ ನಾಗರುಗಳೈತೆ. ಈಗ ಅವ್ರಿಗೆ ಸುಮಾರು ದಿನಗಳಿಂದ ಅವ್ರಿಗೆ ಪೇಷೆಂಟ್ ಆಗಿದ್ರು. ಅವರು ಪೇಷೆಂಟ್ ಆಗಿದ್ದರೆ ನಮ್ಮ ಹತ್ರ ಬಂದಮೇಲೆ ಸ್ವಲ್ಪ ನಾರ್ಮಲ್ ಆಗಿದ್ದಾರೆ. ಈಗ ಯಾರಾದರೂ ನೋಡಿ, ದೋಷಗಳೈತೆ, ನಮ್ಗೆ ಆ ದೋಷ ಈ ದೋಷ ಐತೆ ಅಂದರೆ ನಾಗರುಗಳಿಗೆ ಬೇಕಾಗಂಥ ಪೂಜೆಗಳನ್ನು ನಾನು ಹೇಳ್ಕೊಡ್ತೀನಿ. ನೀವು ಬಂದು ಅಲ್ಲಿ ಮಾಡಿ ನೀವು ನಿಮ್ಮ ಕಷ್ಟಗಳನ್ನ ನೀವು ಪರಿಹಾರ ಮಾಡ್ಕೊಬೋದು. ದಯವಿಟ್ಟು ನೋಡಿ, ಹೆಣ್ಮಕ್ಳಿಗೆ ಇದು ಜಾಸ್ತಿ ಸಮಸ್ಯೆ ಅನ್ನೋದು ಸ್ಟಾರ್ಟ್ ಆಗೋದು, ಹೆಣ್ಮಕ್ಳಿಗೆ ನಾಗದೋಷ ಅನ್ನೋದು. ನೋಡಿ, ನಾಗರುಗಳ ಹತ್ರ ನಿಂತೀನಿ. ನಾನು ತುಂಬ ದಿನಗಳಿಂದ ನಾನು ವಿಡಿಯೋಗಳೆಲ್ಲ ಮಾಡಿದ್ದೀನಿ. ಅಂದರೆ ವಿಡಿಯೋಗಳು ಮಾಡೋಕ್ಕೆ ಮುಂಚೆನೇ ಕೆಲವ್ರಿಗೆ ಪೂಜೆಗಳು ಕೊಟ್ಟಿದ್ದೀನಿ, ಕೆಲವ್ರಿಗೆ ಬೇಕಾದಂಗೆ ಪೂಜೆ ಕೊಟ್ಟಿದ್ದೀನಿ. ಆಲ್ರೆಡಿ ಸುಮಾರು ಒಂದು 6 ಜನಕ್ಕೆ ಮದುವೆ ಆಗೈತೆ. ನನ್ನ ಕಡೆಯಿಂದ ಒಂದು 6 ಜನಕ್ಕೆ ಮದುವೆ ಆಗೈತೆ. ಅವರು ಆರಾಮಾಗವ್ರೆ. ನಮ್ಗೆ ಮದುವೆನೇ ಸೆಟ್ ಆಗ್ತಾ ಇಲ್ಲ ಅಂದವ್ರಿಗೆಲ್ಲ ಮದುವೆ ಮಾಡಿಸಿದ್ದೀನಿ ನಾನು. ಅಂದರೆ 25, 26, 27, 30 ವರ್ಷವರೆಗೂ, 1 ವರ್ಷ ಕಮ್ಮಿ 30 ವರ್ಷಕ್ಕೆ, 1 ವರ್ಷ ಗ್ಯಾಪ್ ಇದ್ದಂಗೆ ನಾನು ಮದುವೆ ಮಾಡಿಸಿದ್ದೀನಿ. ಕೆಲವ್ರಿಗೆ 29 ವರ್ಷಕ್ಕೆ ಮಾಡಿಸಿದ್ದೀನಿ, ಕೆಲವ್ರಿಗೆ 27 ವರ್ಷಕ್ಕೆ ಮಾಡಿಸಿದ್ದೀನಿ. ಈ ಥರ ಎಲ್ಲ ಸಮಸ್ಯೆಗಳಿರ್ತವೆ. ಅಯ್ಯೋ, ನಮ್ಮ ಕಂಕಣ ಭಾಗ್ಯ ಕೂಡ ಬರಿಲ್ಲ, ನಮಗೇನೋ ಯಾರೋ ಏನೋ ಮಾಟ ಮಂತ್ರ ಏನೋ ಮಾಡಿಬಿಟ್ಟಿದ್ದಾರೇನೋ ಅಂತ ಕೆಲವ್ರು ತಿಳ್ಕೊತಾರೆ. ಅದು ಮಾಟ ಮಂತ್ರನೂ ಸಪೋಸ್ ಮಾಟ ಮಂತ್ರ ಅನ್ನೋದನ್ನ ಯಾರನ್ನೂ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಟ ಮಂತ್ರ ಅದು ನೀವು ಅಂದ್ಕೊಂಡ್ರೆ ಏನಾಗ್ತದೆ ಅಂದರೆ, ಮಾಟ ಮಂತ್ರ ಯಾರೋ ನಮ್ಗೆ ಮಾಡಿಸೋರಂದರೆ ನಿಜವಾಗ್ಲೂ ಅದು ವೈರನ್ಸ್ ಹೊಡಿತದೆ. ನಿಮಗೆ ವೈರನ್ಸ್ ನಮಗೇನೋ ಆಗೋಗಿದೆ ಅಂದರೆ ನಿಜವಾಗಿ ಆಗೋಗಿರ್ತದೆ ಅಷ್ಟೇ. ನೀವೇ ಸ್ಥಾಪನೆ ಇಟ್ಕೊತೀರ ಅಷ್ಟೇ, ಅದರಲ್ಲಿ ಹೇಳೋಕ್ಕಾಗೋದಿಲ್ಲ. ನೀವು ಏನು ಮಾಡಬೇಕು, ನಮ್ಗೇನ ಎಫೆಕ್ಟ್ ಆದರೂ ಕೂಡ ನಾವು ಚೆಂದಾಗಿದ್ದೀರಿ ಅಂತಲೇ ನಾವು ಇದ್ರಿ ವಾದ ಮಾಡಬೇಕು. ನಾವು ಆರಾಮಾಗಿದ್ದೀರಿ, ನಮ್ಗೆ ಯಾವ ದೋಷವೂ ಇಲ್ಲ ಅಂತ ನಮಗೆ ನಾವು ಯಾರು ಒಬ್ರಿಗೆ ಹೇಳಿದ್ರೆ ಸಾಕು, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಇನ್ನೊಬ್ರಿಗೆ ಹೇಳ್ತಾರೆ, ಹಂಗಾಗಿದೆ ನೋಡಿ, ಈ ಥರ ಬರ್ತಾಯಿರ್ತದೆ ಸೀನ್ಗಳು. ದಯವಿಟ್ಟು ಯಾರು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನಸ್ಸಲ್ಲಿರೋದು ನಿಮ್ಮ ಮನಸ್ಸಲ್ಲಿ ಇರಲಿ, ಬೇರೆಯವ್ರಿಗೆ ತಿಳಿಸ್ಕೋ ಅವಶ್ಯಕತೆ ಇಲ್ಲ ನಿಮಗೆ, ಆಯಿತಾ? ನೋಡಿ, ಈ ನಾಗರುಗಳ ಹತ್ರ ಎಲ್ಲ ಮಾಡ್ತಾಯಿದ್ದಾರೆ ಇವರು. ಆಲ್ರೆಡಿ ಅವ್ರಿಗೆ ಇನ್ನೇನು ಜಸ್ಟು ಈಗ ಒಂದು 3 ದಿನ ಮಾಡಬೇಕಷ್ಟೇ. ಮಾಡಿದ್ಮೇಲೆ ಎಲ್ಲ ಪರಿಹಾರ ಆಗ್ತದಂತ ನಾನು ದೇವ್ರ ಹತ್ರ ಆಯ್ಕೆ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ನೀವು ಮಾಡಿಕೊಂಡು ನಿಮ್ಗಾಗಿ ನೀವು ಮಾಡಿಕೊಂಡು ಇದು ಮಾಡಬೇಕಂತ ನಾನು ಹೇಳ್ತಾಯಿದ್ದೀನಿ, ವಿಡಿಯೋ ಮುಗಿಸ್ತಾಯಿದ್ದೀನಿ. ಬಾಯ್.